ಭಾರತ ಪ್ರವಾಸ ಕೈಗೊಂಡಿರುವ ಫುಟ್ಬಾಲ್ ಮಾಂತ್ರಿಕ ಲಿಯೋನೆಲ್ ಮೆಸ್ಸಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂ ಪ್ರವೇಶ ಮಾಡುತ್ತಿದ್ದ ಹಾಗೆ ಅಭಿಮಾನಿಗಳು ರೋಮಾಂಚನಗೊಂಡರು. ಆರಾಧ್ಯ ದೈವ ಕಂಡು ಫುಟ್ಬಾಲ್ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಅರ್ಜೆಂಟೀನಾ ಸ್ಟಾರ್ ಆಟಗಾರ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಫ್ಯಾನ್ಸ್ಗಳನ್ನು ಕಂಡು ಖುಷಿಯಾದರು. ಸಂಜೆ ಮೆಸ್ಸಿ ಹೈದರಾಬಾದ್ಗೆ ಆಗಮಿಸಲಿದ್ದಾರೆ. 10 ಲಕ್ಷ ನೀಡಿ ಮೆಸ್ಸಿ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು 100 ಜನರಿಗೆ ಅವಕಾಶ ಕಲ್ಪಿಸಲಾಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಿನ್ನೆ ರಾತ್ರಿ ಡಬಲ್ ಮರ್ಡರ್ ಆಗಿದೆ. ಜಯಭೀಮ್ ನಗರದಲ್ಲಿ ಕಳೆದ ರಾತ್ರಿ ನಡೆದಂಥ ಕಿರಣ್ ಮತ್ತು ಮಂಜುನಾಥ್ ಎನ್ನುವರನ್ನ ಹತ್ಯೆ ಮಾಡಲಾಗಿದೆ. ಪ್ರೇಮಿಗಳಿಗೆ ಬೆಂಬಲ ನೀಡಿದ್ದಾರೆ ಅಂತ ಯುವತಿಯ ಅಣ್ಣ ಮತ್ತು ಸ್ನೇಹಿತರು ಇಬ್ಬರನ್ನ ಚಾಕು ಹಿಡಿದು ಬರ್ಬರವಾಗಿ ಕೊಂದಿದ್ದಾರೆ. ಇನ್ನು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಶ್ರೀಮಂತ ಮಂಗಳಮುಖಿ ತನುಶ್ರೀ ಕೊಲೆ ಪ್ರಕರಣದ 2ನೇ ಆರೋಪಿ ಪ್ರಭಾಕರ್ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಾಕಪ್ಪನಹಳ್ಳಿ ಗ್ರಾಮದಲ್ಲಿ ಪ್ರಭಾಕರ್ ಮೃತಪಟ್ಟಿದ್ದಾನೆ. ಸಾವನ್ನಪ್ಪಿದ ಪ್ರಭಾಕರ್ ಕಳೆದ 4-5 ದಿನಗಳಿಂದ ನಾಪತ್ತೆಯಾಗಿದ್ದ. ದಿಬ್ಬೂರಹಳ್ಳಿ ಠಾಣೆ ಪೊಲೀಸರು ಅನುಮಾನಾಸ್ಪದ ಸಾವು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. 7 ತಿಂಗಳ ಹಿಂದೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಮಂಗಳಮುಖಿ ತನುಶ್ರೀ ಕೊಲೆಯಾಗಿತ್ತು. ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಬಾರ್ಗೆ ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮೊನ್ನೆ ಸಂಜೆ ಮದನ್ ಎಂಬಾತ ಸ್ನೇಹಿತರ ಜೊತೆ ಬಾರ್ಗೆ ಹೋಗಿದ್ದ. ಆದರೆ ಸ್ಟೇರ್ಕೇಸ್ನಿಂದ ಬಿದ್ದು ಪ್ರಜ್ಞೆ ತಪ್ಪಿದ್ದ. ಈ ವೇಳೆ ಕುಟುಂಬದವರು ಮನೆಗೆ ಕರೆದೊಯ್ದಿದ್ರು. ಮಧ್ಯರಾತ್ರಿ ಎದ್ದೇಳಿಸಲು ಹೋದಾಗ ಆತ ಮಾತನಾಡಿಲ್ಲ. ಆತನ ಮರ್ಮಾಂಗ ಊದ್ಕೊಂಡು ಯೂರಿನ್ ಬ್ಲಾಕ್ ಆಗಿತ್ತು. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೂ ಮದನ್ ಮೃತಪಟ್ಟ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ಪೇಸ್ಟ್ ರೂಪದಲ್ಲಿ ಗಾಂಜಾ ಸರಬರಾಜಿಗೆ ಯತ್ನಿಸಲಾಗಿದೆ. ಕೈದಿ ಆಕಾಶ್ ಎಂಬಾತನನ್ನು ನೋಡಲು ಬಂದ ಮಹಿಳೆಯ ಜೀನ್ಸ್ ಪ್ಯಾಂಟ್ ಬೆಲ್ಟ್ನಲ್ಲಿ 6 ಪ್ಯಾಕೆಟ್ ಗಾಂಜಾ ಪೇಸ್ಟ್ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಮುಡಬಾ ಬಳಿ ಎಂಡಿಎಂಎ ಸಾಗಿಸಿದ್ದವ ಅರೆಸ್ಟ್ ಆಗಿದ್ದಾನೆ. ತೀರ್ಥಹಳ್ಳಿ ಮೂಲದ ದಾವೂದ್ನನ್ನ ಬಂಧಿಸಲಾಗಿದೆ. ಆರೋಪಿ ಬಳಿ ಇದ್ದ 40,000 ಮೌಲ್ಯದ 13 ಗ್ರಾಂ ಎಂಡಿಎಂಎ ಬೈಕ್ ವಶಕ್ಕೆ ಪಡೆಯಲಾಗಿದೆ. ದೇವನಹಳ್ಳಿಯ ಮೆಳಕೋಟೆಯ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ದೇವನಹಳ್ಳಿಯ ಮೆಳಕೋಟೆಯ ವಾಲ್ಮೀಕಿ ಗುರುಕುಲದ ಪೀಠದ ಸ್ವಾಮೀಜಿಗಳು 50,000 ರೂಪಾಯಿ ಧನ ಸಹಾಯದ ನೆಪದಲ್ಲಿ ಮಹಿಳೆಯೊಬ್ಬರನ್ನ ಮಂಚಕ್ಕೆ ಕರೆದ ಆರೋಪಕ್ಕೆ ಗುರಿಯಾಗಿದ್ದಾರೆ. ಆಡಿಯೋ ವಿಡಿಯೋ ಕಾಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಮಹಿಳೆ ದೂರಿದ್ದಾರೆ. ಮಹಿಳೆ ಆರೋಪವನ್ನು ಬ್ರಹ್ಮಾನಂದ ಗುರೂಜಿ ಅಲ್ಲಗೆಳೆದಿದ್ದಾರೆ. ಸೈಟ್ ವಿಚಾರವಾಗಿ 2 ವರ್ಷದ ಹಿಂದೆ ಮಹಿಳೆ ಬಂದಿದ್ರು. ನೋಂದಣಿ ಆಗದ್ದಕ್ಕೆ ಮಹಿಳೆಗೆ ಹಣ ವಾಪಸ್ ಕೊಡಿಸಿದ್ದೆ. ಮಹಿಳೆ ಜೊತೆ ಸೇರಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಎಂದಿದ್ದಾರೆ. ಕೋಲಾರದ ಕೊಂಡರಾಜನಹಳ್ಳಿ ಗೇಟ್ ಬಳಿ ಸರಣಿ ಅಪಘಾತವಾಗಿದೆ. ಲಾರಿ, ಖಾಸಗಿ ಬಸ್, ಕಾರುಗಳ ನಡುವೆ ಅಪಘಾತವಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಖಾಸಗಿ ಬಸ್ ಮೊದಲು ಡಿಕ್ಕಿ ಹೊಡೆದಿದೆ. ನಂತರ ಬಸ್ನ ಹಿಂಬದಿ ಬರ್ತಾ ಇದ್ದ 2 ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡಿವೆ. ಬೆಂಗಳೂರಿನ ಬಳ್ಳಾರಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಕಾವೇರಿ ಜಂಕ್ಷನ್ ಬಳಿ ಕಸ ತುಂಬಿಸಿಕೊಳ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿಯಾಗಿದೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಹುಬ್ಬಳ್ಳಿ ನಗರದ ಅಯ್ಯಪ್ಪ ಮಾಲಾಧಾರಿಗಳು ಇದ್ದಂಥ ಶೆಡ್ ಬೆಂಕಿಗೆ ಆಹುತಿಯಾಗಿದೆ. ವೀರಮಾರುತಿ ನಗರದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಪೂಜೆ ಮಾಡಿ ದೀಪ ಹಚ್ಚಿ ಹೊರ ಹೋಗುತ್ತಿದ್ದಾಗ ಅವಘಡ ಸಂಭವಿಸಿದೆ. ದೀಪದಿಂದ ಹೊತ್ಕೊಂಡಂಥ ಶೆಡ್ ಸಂಪೂರ್ಣ ಭಸ್ಮವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಬೆಂಕಿ ನಂದಿಸಿದ್ರು. ಅದೃಷ್ಟವಶಾತ್ ಯಾವುದೇ ರೀತಿಯಾಗಿ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ಹೊತ್ಕೊಂಡಿದ್ರಿಂದ ಕೆಲ ಕಾಲ ಸ್ಥಳದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕಟ್ಟಿಗೆ ಮಿಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅಗ್ನಿ ಅನಾಹುತದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಟ್ಟಿಗೆ ನಾಶವಾಗಿದೆ. ಸ್ಥಳಕ್ಕೆ ದೌಡಾಯಿಸಿದಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿರತೆ ದಾಳಿಯಿಂದ ದಂಪತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅಜ್ಜಂಪುರದ ಎರೆಹೊಸೂರು ಗ್ರಾಮದಲ್ಲಿ ಘಟನೆ ಆಗಿದೆ. ದಂಪತಿಯೊಬ್ಬರು ರಾಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಕಂಡ ಕೂಡಲೇ ದಂಪತಿ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಯಾವತ್ತೂ ಕುಳಿತಿದ್ದಾರೆ. ಚಿರತೆ ತೆರಳುತ್ತಿದ್ದಂತೆ ದಂಪತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನಂತರ ಈ ವಿಚಾರವನ್ನು ಗ್ರಾಮಸ್ಥರಿಗೆ ತಿಳಿಸಲಾಗಿದೆ. ಚಿರತೆಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಳವಾಗಿದೆ. ಮೂಡಿಗೆರೆ ತಾಲೂಕಿನ ದೊಡ್ಡ ಕುಂದೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಸ್ಥಳೀಯರು ಪಟಾಕಿ ಸಿಡಿಸಿ ಕಾಡಾನೆಯನ್ನು ಓಡಿಸಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಬ್ಯಾಲರ ಮರದೊಡ್ಡಿಯ ಕೃಷ್ಣ ಎಂಬುವರು ಮನೆ ಬಳಿ ಕಾಡಾನೆಗಳು ಮುಕ್ತವಾಗಿ ಸಂಚರಿಸಿವೆ. ಕಾಡಾನೆಗಳ ಓಡಾಟ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 1ಕ್ಕೆ ಹಳದಿ ಬೋರ್ಡ್ ಕಾರುಗಳ ಪ್ರವೇಶ ನಿರ್ಬಂಧಿಸಲಾಗಿದೆ. ಇಂದಿನಿಂದಲೇ ಈ ನಿಯಮ ಜಾರಿಗೆ ಬಂದಿದೆ. ಮೈಸೂರು ನಗರದಲ್ಲಿ ಹನುಮ ಜಯಂತಿ ಮೆರವಣಿಗೆ ನಡೆಯುತ್ತಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮೆರವಣಿಗೆಗೆ ಚಾಲನೆ ಸಿಕ್ಕಿದೆ. ಮೆರವಣಿಗೆ ಪ್ರಮುಖ ಮಾರ್ಗದಲ್ಲಿ ಸಾಗ್ತಾ ಇದ್ದು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಕೇಸರಿ ಬಾವುಟಗಳು ರಾಜಾರಿಸುತ್ತಿದ್ವು. ಹಾಡು ತಮಟೆ ಸದ್ದಿಗೆ ಹಿಂದೂ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ಇರ್ವಿನ್ ರಸ್ತೆಯ ಜಾಮಿಯಾ ಮಸೀದಿ ಮುಂಭಾಗ 100 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಗದಗದ ಆಹಾರ ಸುರಕ್ಷತಾ ಅಧಿಕಾರಿ ಮದ್ಯಪ್ರಚಾರ ಮಾಡುವ ರೀತಿಯಲ್ಲಿ ರೀಲ್ಸ್ ಮಾಡಿದ್ದಾರೆ. ಬೀರು ವಿಸ್ಕಿ ಬಳಕೆಗೆ ಉತ್ತೇಜನ ನೀಡುವಂತೆ ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್ ರೀಲ್ಸ್ ಮಾಡಿದ್ದಾರೆ. ಅಧಿಕಾರಿಯ ರೀಲ್ಸ್ಗೆ ಭಾರಿ ಟೀಕೆ ವ್ಯಕ್ತವಾಗಿದೆ. ದಾವಣಗೆರೆಯ ಜಗಳೂರಿನಲ್ಲಿ ಬಿಸಿಯೂಟದ ಅನ್ನ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿವೆ. ಚಿಕ್ಕಬನ್ನಿಹಟ್ಟಿ ಗ್ರಾಮದಲ್ಲಿ ಘಟನೆಯಾಗಿದ್ದು ಅಕ್ಕಿ ಬೇಳೆ ಸ್ವಚ್ಛಗೊಳಿಸದೆ ಅಡುಗೆ ಮಾಡಲಾಗ್ತಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯ ಶಿಕ್ಷಕರು ಕೂಡ ಗಮನಿಸ್ತಾ ಇಲ್ಲ. ಮಕ್ಕಳು ಊಟ ಮಾಡಲಾಗದೆ ಚರಂಡಿಗೆ ಎಸೆತಿದ್ದಾರೆ ಅಂತ ಬಿಸಿಯೂಟ ತಯಾರಕರ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ.
ನೆಲಮಂಗಲ ಹೆಡ್ ಕಾನ್ಸ್ಟೇಬಲ್ ಮತ್ತು ಆತನ ಪಟಾಲಂ ನಕಲಿ ದಾಖಲೆ ಸೃಷ್ಟಿ ಮಾಡಿ 25 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭೂಮಿ ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ನೆಲಮಂಗಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್, ಮನೋಜ್, ರೋಹಿಣಿ ಎನ್ನುವವರ ಮೇಲೆ ಎಫ್ಐಆರ್ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡುತ್ತಿದೆಯಾ ಎಂದು ಬೆದರಿಸಿ ಪೊಲೀಸರು 1,60,60,000 ರೂಪಾಯಿ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಇನ್ನು ಚನ್ನಪಟ್ಟಣಪುರ ಠಾಣೆ ಪಿಎಸ್ಐ ಹರೀಶ್, ಪೊಲೀಸ್ ಪೇದೆಗಳಾದ ವರದರಾಜು, ಸುಭಾಷ್ ಮತ್ತು ಮತ್ತಿಬ್ಬರು ಸಿಬ್ಬಂದಿ ವಿರುದ್ಧ ರಾಜೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಲ್ಲಿ ರಥದ ಆಕ್ಸೆಲ್ ಮುರಿದ್ರಿಂದ ರಥೋತ್ಸವ ಮೊಟಕುಗೊಳಿಸಿದ ಘಟನೆ ನಡೆದಿದೆ. ಕಡಕೋಳ ಮಡಿವಾಳೇಶ್ವರ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ರಥೋತ್ಸವ ಕಣ್ತುಂಬಿಕೊಳ್ಳಲು ಬಂದಿದ್ದ ಭಕ್ತರಿಗೆ ನಿರಾಸೆಯಾಗಿದೆ. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿರುವ ರೀಗಲ್ ಚಿನ್ನಾಭರಣ ಮಳಿಗೆಯಲ್ಲಿ 1ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಲಾಯಿತು. ಕೇಕ್ ಕತ್ತರಿಸುವ ಮೂಲಕ ವರ್ಷಾಚರಣೆ ಆಚರಿಸಲಾಯಿತು. ಪ್ರಿಯರು ಈಗಾಗಲೇ ಸಿಬ್ಬಂದಿಗಳು ಮತ್ತೆ ಕ್ಯಾಟ್ ವಾಕ್ನ ಗಮನ ಸೆಳೆದಿದ್ದಾರೆ. ವರ್ಷಾಚರಣೆ ಪ್ರಯುಕ್ತ ಆಭರಣಗಳ ಮೇಲೆ ಭಾರಿ ರಿಯಾಯಿತಿ ಕೂಡ ನೀಡಲಾಗಿತ್ತು. ರೀಗಲ್ ಜ್ಯುವೆಲ್ರಿ ನಮ್ಮ ಬೆಂಗಳೂರಿನ ಏಕೈಕ ಹೋಲ್ಸೇಲ್ ಜ್ಯುವೆಲ್ರಿ ಮಳಿಗೆ. ಅದು ಇವಾಗ ಆಲ್ಮೋಸ್ಟು ಬೆಂಗಳೂರಿಗೆ ಬಂದು 1 ವರ್ಷನ ಪೂರೈಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಗ್ರಾಹಕರು ನಮಗೆ ಕೊಟ್ಟಿರುವಂಥ ಈ ಅಭೂತಪೂರ್ವವಾದಂಥ ಒಂದು ಸಪೋರ್ಟ್ ಜೊತೆಗೆ ಕೊಟ್ಟಿರುವ ಸಹಕಾರಕ್ಕೆ ಖಂಡಿತವಾಗ್ಲೂ ನಾವು ಚಿರಋಣಿಗಳಾಗಿದ್ದೀವಿ. ಹಾಗೆಯೇ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಮ್ಮ ಬೆಂಗಳೂರಿನಲ್ಲಿರುವಂಥ 3 ಔಟ್ಲೆಟ್, ಕಮ್ಮನಹಳ್ಳಿ ಇರ್ಬೋದು, ಹಾಗೆ ಮಲ್ಲೇಶ್ವರಂ, ಜೊತೆಗೆ ಮಾರತಹಳ್ಳಿಯಲ್ಲಿರುವಂಥ 3 ಔಟ್ಲೆಟ್ಗಳಲ್ಲಿ ಎಲ್ಲ ಗ್ರಾಹಕರಿಗೋಸ್ಕರ ಒಂದು ಒಳ್ಳೆ ಆಫರ್ಗಳನ್ನ ಕೊಡ್ತಾ ಇದ್ದೀವಿ. ಈ ಸಂಭ್ರಮಾಚರಣೆ ಪ್ರಯುಕ್ತ ಇಂದು ನಮ್ಮಲ್ಲಿ ಯಾರೇ ಕಸ್ಟಮರ್ಸ್ ಬಂದು ಬೈ ಮಾಡುವಂಥ ಪ್ರತಿ ಚಿನ್ನಾಭರಣಗಳ ಮೇಲೆ 50% ಫ್ಲ್ಯಾಟ್ ಮೇಕಿಂಗ್ ಚಾರ್ಜಸಲ್ಲಿ ನಿಮಗೆ ಒಂದು ಡಿಸ್ಕೌಂಟ್ ಕೊಡುವಂಥದ್ದು. ಜೊತೆಗೆ ಬಂದಿಲ್ಲಿ ಬೈ ಮಾಡುವಂಥ ಎಲ್ಲ ಕಸ್ಟಮರ್ಸ್ಗಳಿಗೆ ನಾವುಗಳು ಇವತ್ತು ಎಲ್ಲ ಗೋಲ್ಡ್ ಮತ್ತು ಡೈಮಂಡ್ ಆಭರಣಗಳ ಜೊತೆಗೆ ಉಚಿತವಾಗಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಕುಂದಾನಗರಿ ಬೆಳಗಾವಿಯಲ್ಲಿ 2ನೇ ಗಿರಿಯಾಸ್ ಮಳಿಗೆ ಆರಂಭವಾಗಿದೆ. ಟಿಳಕವಾಡಿಯಲ್ಲಿ ದೇಶದ 180ನೇ ಸ್ಪೋರ್ಟ್ಸ್ ಉದ್ಘಾಟನೆ ಆಗಿದೆ. ಸ್ಟೋರ್ ಉದ್ಘಾಟನೆ ಆಗಿರೋದು ಇಂದು. ನಾಳೆ 2 ದಿನ ವಿಶೇಷ ಆಫರ್ಗಳು ಕೂಡ ಲಭ್ಯ ಇದೆ. ಎಲ್ಲಾ ರೀತಿಯ ಬ್ರ್ಯಾಂಡ್ ಟಿವಿ, ಲ್ಯಾಪ್ಟಾಪ್, ಮೊಬೈಲ್, ಫ್ರಿಡ್ಜ್ ಸೇರಿದಂತೆ ಗೃಹ ಬಳಕೆ ಎಲೆಕ್ಟ್ರಾನಿಕ್ ವಸ್ತುಗಳು ಇಲ್ಲಿ ಸಿಗಲಿವೆ. 100ಕ್ಕೂ ಅಧಿಕ ಬ್ರ್ಯಾಂಡ್ಗಳಿದ್ದು ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದ್ದು ಗ್ರಾಹಕರಿಗೆ ಸಹಕಾರಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗಿರಿಯಾಸ್ ಕಂಪನಿಯ ನಿರ್ದೇಶಕ ನವೀನ್ ಗಿರಿಯಾಸ್, ಕೈಗೆಟುಕುವ ದರದಲ್ಲಿ ಸಾಮಗ್ರಿಗಳು ಸಿಗ್ತಾ ಇದ್ದು ಎಲ್ಲರೂ ಬಂದು ಖರೀದಿ ಮಾಡುವಂತೆ ಬೆಳಗಾವಿ ಹಾಗೂ ರಾಜ್ಯದ ಜನತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಗಿರಿಯಾಸ್ 180ನೇ 180th ಸ್ಟೋರ್ ಬೆಳಗಾವಿನಲ್ಲಿ ತಿಲಕವಾಡಿ ಖಾನಾಪುರ ರಸ್ತೆ ಉದ್ಘಾಟನೆ ಆಗಿದೆ. ಗಿರಿಯಾಸ್ ಟುಡೇ ಈಸ್ ಒನ್ ಆಫ್ ಲೀಡಿಂಗ್ ಕನ್ಸ್ಯೂಮರ್ ಡ್ಯೂರಬಲ್ ರಿಟೇಲರ್ಸ್ ಇನ್ ಇಂಡಿಯಾ. ಆ್ಯಂಡ್ ಇದ್ರದ್ದು ಒಂದೇ ಕಾರಣ, ನಮ್ಮ ಕರ್ನಾಟಕ ಜನರದ್ದು ಪ್ರೀತಿ, ಅವ್ರದ್ದು ಭರವಸೆ, ಅವ್ರದ್ದು ಗಿರಿಯಾಸ್ ಹೆಸರು ಮೇಲೆ ವಿಶ್ವಾಸ. 1971ನಲ್ಲಿ ಮಾತ್ರ 200 ಸ್ಕ್ವೇರ್ ಫೀಟ್ ಅಂಗಡಿಯಿಂದ ಪ್ರಾರಂಭವಾಗಿರೋದು ಗಿರಿಯಾಸ್. ಇವತ್ತು ಇಂಡಿಯಾದು ಒನ್ ಆಫ್ ದ ಲೀಡಿಂಗ್ ಕನ್ಸ್ಯೂಮರ್ ಡ್ಯೂರಬಲ್ ರಿಟೇಲರ್ಸ್, ಮೇಡ್ ಇನ್ ಕರ್ನಾಟಕ ಆ್ಯಂಡ್ ಟುಡೇ ಸ್ಪ್ರೆಡ್ ಅಕ್ರಾಸ್ ಸೆವರಲ್ ಸ್ಟೇಟ್ಸ್. ಸೊ ಪುನಃ ಧನ್ಯವಾದ ನಮ್ಮ ಕರ್ನಾಟಕ ಜನರದು ಪ್ರೀತಿದು, ವಿಶ್ವಾಸದು. ಲೈಕ್ ಎವ್ರಿ ಸ್ಟೋರ್ ಇನಾಗ್ರೇಷನ್ ಸುಮಾರು ಆಫರ್ಸ್ ನಮ್ಮ ತಿಲಕವಾಡಿ ಬೆಲ್ಗಾಮ್ ಸ್ಟೋರ್ನಲ್ಲಿ ಇದೆ. ಇವತ್ತು ಬೆಂಗಳೂರಲ್ಲಿ ಉಷ್ಣಾಂಶ ಭಾರಿ ಕುಸಿತ ಕಂಡಿದೆ. ಇಂದು ಬೆಳಗ್ಗೆ 13 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿತವಾಗಿದೆ. ಶೀತ ಗಾಳಿ ಮತ್ತು ಉಷ್ಣಾಂಶ ಕುಸಿತದಿಂದಾಗಿ ರಾಜಧಾನಿಯಲ್ಲಿ ಮೈಕೊರೆಯುವ ಚಳಿ ಉಂಟಾಗಿದೆ. ಮುಂದಿನ ಕೆಲವು ದಿನಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ದೆಹಲಿಯಲ್ಲಿ ಮತ್ತೆ ವಾಯು ಗುಣಮಟ್ಟ ಪಾತಾಳಕ್ಕೆ ಇಳಿದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಳಪೆ ಗಾಳಿ ಗುಣಮಟ್ಟ ಮುಂದುವರೆದಿದೆ. ನಗರದಲ್ಲಿ ಒಟ್ಟಾರೆ ಗಾಳಿ ಗುಣಮಟ್ಟ ಸೂಚ್ಯಂಕ 387ಕ್ಕೆ ಏರಿಕೆಯಾಗಿದೆ. ನಗರದ ಬಹುತೇಕ ಪ್ರದೇಶಗಳಲ್ಲಿ ದಟ್ಟ ಹೊಗೆ ಹಾಗೂ ಮಂಜು ಆವರಿಸಿದೆ. ವಾಯು ಮಾಲಿನ್ಯ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆ ನೀಡಿದೆ. ಸಂಸತ್ ಭವನದ ಮೇಲೆ ಉಗ್ರರ ದಾಳಿ ನಡೆದು 24 ವರ್ಷಗಳಾಯಿತು. 2001ರಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದಂಥ ಹುತಾತ್ಮ ಯೋಧರಿಗೆ ಇಂದು ಸಂಸತ್ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರಧಾನಿ ಮೋದಿ, ಕೇಂದ್ರ ಸಚಿವರು ಹುತಾತ್ಮರಿಗೆ ನಮನ ಸಲ್ಲಿಸಿದರು.
ನಿನ್ನೆ 75ನೇ ವಸಂತಕ್ಕೆ ಕಾಲಿಟ್ಟ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರು. ಕುಟುಂಬ ಸಮೇತರಾಗಿ ತಿರುಮಲಕ್ಕೆ ಭೇಟಿ ನೀಡಿದ ತಲೈವ ತುಲಾಭಾರ ಹರಕೆ ತೀರಿಸಿದ್ರು. ಇನ್ನು ರಜನಿ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ನಟಿ ಕೀರ್ತಿ ಸುರೇಶ್ ಒಂದು ತಮಾಷೆಯ ವಿಡಿಯೋವೊಂದನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ರಿವಾಲ್ವರ್ ಹಿಡಿದು ರೀಲ್ಸ್ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆಟಿಕೆ ಗನ್ನಲ್ಲಿ ಡಮ್ಮಿ ಬುಲೆಟ್ ಇಟ್ಟು ಗೋಡೆಗೆ ಗುರಿ ಇಟ್ಟಿದ್ದಾರೆ. ದುರಾದೃಷ್ಟವಶಾತ್ ಅದು ರೀಲ್ಸ್ ಮಾಡುತ್ತಿದ್ದ ವಿಡಿಯೋಗ್ರಾಫರ್ ಕಣ್ಣಿಗೆ ತಗುಲಿದೆ. ಈ ವಿಚಾರವನ್ನ ಕೀರ್ತಿ ತಮಾಷೆಯಾಗಿ ಬರೆದುಕೊಂಡಿದ್ದಾರೆ.